ಇದೆ. ವೈಲ್ಡ್ ಭೀಮಾ ಅಂತ ಹೇಳಿದ್ರೆ ಒಂದು ಹೆಸರು ಮಾಡಿರುವಂಥ ಆನೆನೂ ಕೂಡ ಫೈಟಿಗೆ ನಿಂತಾಗ ಏನಾಗುತ್ತೆ ಅಂತ ಹೇಳಿದ್ರೆ ಮುಖಾಮುಖಿಯಾಗಿ ಒಂದು ಡೋಸ್ ನಮ್ಮ ಭೀಮನು ಹೊಡಿತಾನೆ, ನಾವು ಅಭಿಮನ್ಯುನು ಹೊಡಿತಾನೆ. ಅಷ್ಟು ಹೇಳಿದ್ರೆ ಭೀಮ ಏಕಾಏಕಿ ಬಂದಾಗ ಒಂದು 3-4 ಸಾಕಾನೆಗಳು ಓಡೋಗ್ತವೆ ಅಭಿಮನ್ಯು ಜೊತೆ ಇದ್ದಂಥ ಅಭಿಮನ್ಯು ಟೀಮಲ್ಲಿ. ಅದ್ರ ಮೇಲೆ ನಮ್ಮ ಅಭಿಮನ್ಯು ಸ್ವಲ್ಪ ಮುಂದಕ್ಕೆ ಬರ್ತಾನೆ, ಆದರೂ ಕೂಡ ನಮ್ಮ ವಸಂತಣ ಮತ್ತೆ ಅದನ್ನು ಚಾರ್ಜ್ ಮಾಡೋಕ್ಕೆ ಭೀಮ ಬರ್ತಲೇ ಇರ್ತಾನೆ. ನಮ್ಮ ಅಭಿಮನ್ಯು ಮತ್ತೆ ತಿರುಗಿ ವಾಪಸ್ಸು ಭೀಮನ ಜೊತೆ ಫೈಟಿಗೆ ನಿಲ್ಲುತ್ತೆ. ಇಷ್ಟು ಒಂದು ಕಾಡಾನೆನ ಕೂಡ ಎಷ್ಟೇ ದೈತ್ಯಕಾರದ ಕಾಡಾನೆ ಆಗಲಿ ಧೈರ್ಯ ಮಾಡಿ ಅದನ್ನು ಮುಂದೆ ನುಗ್ಗಿ ನಾನು ಹೊಡಿತೀನಿ ಅದಕ್ಕೆ ಅಂತ ಧೈರ್ಯ ಮಾಡೋದೇ ಒಂದು ಶಕ್ತಿ. ಮತ್ತು ಈಗ ಪೆನ್ಸಿಲ್ ಕೊರೆ ಅಂದರೆ ಅದ್ರ ಚೂಪಾಗಿ ಹಿಂಗಿದೆ ಪೆನ್ಸಿಲ್ ಕೊರೆ ಅಂತ. ನಮ್ಮ ಭೀಮಂದು ಕತೆ ಅದೇ ಆಗಿದೆ. ಇವತ್ತು ನಮ್ಮ ಭೀಮನಲ್ಲಿ ಇವತ್ತು ಏನು ಶಕ್ತಿ ಈಗ ಮುಂಚಿನಂಗೆ ಶಕ್ತಿ ಈಗಿಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ. ಯಾಕಂತ ಹೇಳಿದ್ರೆ ವೈಲ್ಡ್ ಭೀಮನ್ಗೆ ಒಂದು 3-4 ಅದು ಆವಾಗಿದ್ದಿದ್ದು ಭೀಮನ್ಗೂ ಈಗಿರೋ ಭೀಮನ್ಗೂ ತುಂಬ ವ್ಯತ್ಯಾಸ ಇದೆ. ಅದು ಅಭಿಮನ್ಯುಗೂ ಒಂದು ಯಾವುದೋ ಒಂದು ದೇವ್ರದ ಶಕ್ತಿ ಇದೆ ಅಂತ ನಾನು ಹೇಳ್ತೀನಿ. ಯಾಕಂತ ಹೇಳಿದ್ರೆ ನಮ್ಮ ಕಿಂಗ್ ಅಭಿಮನ್ಯು ಅದು ಬೆಂಕಿ ಇದ್ದಂಗೆ. ಎಂಥ ಕಾಡಾನೆ ಆದ್ರೂ ಕೂಡ ಅದಕ್ಕೆ ಪಳಗಿಸೋದ್ರಲ್ಲಿ ಮತ್ತು ಅದ್ರ ಜೊತೆ ಫೈಟ್ ಆಡೋದಾಗಲಿ ಮತ್ತು ಅದಕ್ಕೆ ಕೊಟ್ಟಂಥ ಜವಾಬ್ದಾರಿನ ನಿಭಾಯಿಸುವಲ್ಲಿ ನಮ್ಮ ಅಭಿಮನ್ಯು ಅಂತ ಒಂದು ಸಾಕಾನೆ ಇನ್ಯಾವುದೂ ಅಲ್ಲ. ಸಾಕಾನೆಕ್ಕಿಂತ ಒಂದು ಅದು ಕ್ಯಾಪ್ಟನ್ ಅಂತ ಹೇಳ್ಬೋದು ಅದಕ್ಕೆ. ಹಾಂ, ನಮಸ್ಕಾರ. ಹೇಳಿ. ತೋಟ ತುಂಬಾ ಚೆನ್ನಾಗಿ ಮೇಂಟೈನ್ ಆಗಿದೆ. ಹೌದು. ಯಾವ ಎಸ್ಟೇಟ್ ಸರ್ ಇದು? ಇದೂ ನಮ್ಮ ಅಡ್ಗಸ್ನಳ್ಳಿ ಕಿತ್ತಾವರ ಎಸ್ಟೇಟ್ ಅಂತ ಬರುತ್ತೆ. ಇದು ಕಿತ್ತಾವರ ಎಸ್ಟೇಟು ಈಗ ಬೆಂಗಳೂರವರು ತೊಗೊಂಡಿರೋದು. ಇದು ಹೊಸದಾಗಿ ಹಳೆಯದು IBC ಎಸ್ಟೇಟ್ ಆಗಿತ್ತು. ಇದು ಜಿಯಾವುಲ್ಲಾ ಶರೀಫ್ ಅಂತ ಹೇಳಿ IBC ಅವರಿಗೆ IBC ಗ್ರೂಪಿಗೆ ಸೇರಿತ್ತು. ಅವರು ಮಾರಾಟ ಮಾಡಿದ ಮೇಲೆ ಈಗ ಬೇರೆಯವರು ಪರ್ಚೇಸ್ ಮಾಡಿದ್ದಾರೆ. ಚೆನ್ನಾಗಿ ಇಟ್ಟಿದ್ದಾರೆ ನೋಡಿ, ವಾತಾವರಣ ಎಲ್ಲ ಮತ್ತು ನೀರಿಗೆ ಎಲ್ಲ ತುಂಬ ಚೆನ್ನಾಗಿ ವ್ಯವಸ್ಥೆನ ಮಾಡಿದ್ದಾರೆ. ಅಂದರೆ ಇದು ಈ ನೀರೆಲ್ಲ ಕಾಡಾನೆಗಳಿಗೆ ಒಂದು ಒಳ್ಳೇದಾಯಿತು ಅಂತ ಹೇಳ್ಬೋದು. ಇನ್ನೊಂದು ವಿಚಾರ ಚೇತನ್, ನಿಮಗೆ ಇಲ್ಲೊಂದು ಬೈನೆ ಮರ ತೋರಿಸಿದ್ದೆ ನಿಮಗೆ ನಾನು ಮೊನ್ನೆ ದಿವಸ. ಇಲ್ಲೊಂದು ಸಣ್ಣ ಬೈನೆ ತೋರಿಸಿ, ಇಲ್ಲೊಂದು ಬೈನೆ ಮರ ಇದೆ, ಅದು ಆನೆಗೆ ಒಂದು ಪ್ರಿಯಕರ ಫುಡ್ ಅಂತ ಹೇಳಿದೆ ನೋಡಿ. ಅವತ್ತು ಈಗ ಕೆಳಗಡೆ ಬಿದ್ದಿದೆ ನೋಡಿ, ಅದು ಬಂದು ಬೀಳ್ಸೋಗಿರೋವಂಥ ಆನೆ ನೋಡಿ. ನೋಡಿ ಮೊನ್ನೆ ದಿವಸ ನೋಡಿದ್ದು ನೀವು ಸ್ಟ್ಯಾಂಡಿಂಗ್ ಇತ್ತು, ಇವತ್ತು ನೋಡಿ ಬಿದ್ದಿದೆ, ನೆಲಕ್ಕೆ ಉರುಳಿದೆ. ಆ ಥರ ಇಲ್ಲಿ ಆನೆಗಳು ಮೊನ್ನೆ ದಿವಸ ತುಂಬ ಇಲ್ಲಿ ಬಂದು ನೀರು ಕುಡಿಯೋದು, ಆಟ ಆಡೋದು, ಕೆರೆ ಎಲ್ಲ ಇನ್ನೊಂದು ನೋಡಿ ಆ ಕೆರೆ ಅಂತೂ ಕೆಂಪುಗಾಗಿ ಹೋಗಿತ್ತು. ಅಲ್ಲಿ ಅಡಿಕೆಯಿಂದ ಕೆಳಗಡೆ ಇರುವಂಥ ಕೆರೆ ತುಂಬ ಚೆನ್ನಾಗಿ ಇದೆ. ವಾತಾವರಣ ಆನೆಗಿರೋಕ್ಕೆ ತುಂಬ ಚೆನ್ನಾಗಿದೆ ಇದು. ಸರ್, ಈಗ ನಾವು ಸಕಲೇಶ್ಪುರಕ್ಕೆ ಬರೋಕ್ಕೆ ಕಾರಣ ಅಂದ್ರೆ ಮೇನ್ ನಮ್ಮ ಭೀಮ. ಹೌದು, ನಮಗೆ ಭೀಮನ್ ಬಗ್ಗೆ ಇಂಟ್ರೆಸ್ಟ್ ಅಂದ್ರೆ ನಮ್ಮ ಅಭಿಮನ್ಯು ನಮಗೆ ಫೇವರೇಟ್ ಆನೆ ಅನ್ಬೋದು. ಅಭಿಮನ್ಯು, ಅರ್ಜುನ. ಹೌದು. ಅದರಲ್ಲಿ ಅಭಿಮನ್ಯು ಮತ್ತೆ ನಮ್ಮ ಭೀಮಂದು ಒಂದು ಫೈಟ್ ಆಗಿತ್ತು, 2 ಸತಿ ಫೇಸ್ ಟು ಫೇಸ್ ಆಗಿತ್ತು. ಹೌದು. ಅದು ಯಾವ ತರ ಇತ್ತು ಸರ್ ಆ ಕ್ಷಣ? ಅವಾಗ ನೀವು ಅವತ್ತಿದ್ರಿ ಅನ್ಸುತ್ತೆ ಅಲ್ಲಿ. ಅದೇ ನಾವು ಇದ್ದಾಗ ಒಂದು ಕಾರ್ಯಾಚರಣೆಗಂತ ಹೇಳಿಬಿಟ್ಟು ಇದಕ್ಕೆ ನಮ್ಮ ಅಭಿಮನ್ಯುನ ಕರ್ಕೊಂಡು ಮತ್ತು ಸಾಕಾನೆಗಳನ್ನ ಕರ್ಕೊಂಡು ಒಂದು ಕಡೆ ಹೋಗ್ತಾರೆ. ಆ ಸಂದರ್ಭದಲ್ಲಿ ಏನಾಗುತ್ತೆ ಅಂತ ಹೇಳಿದರೆ ಏಕಾಏಕಿ ನಮ್ಮ ಬಾಸ್, ನಮ್ಮ ಹಾಸನ ಜಿಲ್ಲೆಯ ಬಾಸ್ ಅಂತೀವಿ ಭೀಮನ್ಗೆ, ಏಕಾದಂಥ ಭೀಮ, ನಮ್ಮ ವೈಲ್ಡ್ ಭೀಮ ಅದೇನು ಮಾಡ್ತಾನೆ, ಇದ್ದಕ್ಕಿದ್ದಂಗೆ ಈ ಸಾಕಾನೆಗಳು ಇರೋ ಜಾಗಕ್ಕೆ ಬಂದ್ಬಿಡ್ತಾನೆ. ಆ ಬಂದಾಗ ಏನಾಗುತ್ತೆ ಅಂತ ಹೇಳಿದರೆ ಸಾಕಾನೆಗಳೆಲ್ಲ ಸ್ವಲ್ಪ ಯಾಕೆ ಬೇಕು ಈಗ ಫೈಟ್ ಮಾಡೋದು ಯಾಕೆ ಬೇಕು ಅಂತ ಹೇಳಿಬಿಟ್ಟು ಆ ಸಾಕಾನೆಗಳನ್ನ ಕರ್ಕೊಂಡು ಹೋಗ್ತಾರೆ. ಆ ಕರ್ಕೊಂಡು ಹೋದ ಸಂದರ್ಭದಲ್ಲಿ ಏನಾಗುತ್ತೆ ಅಂತ ಹೇಳಿದರೆ ಅಭಿಮನ್ಯುನು ವಾಪಸ್ ಸ್ಲೋಗೆ ಬರ್ತಾನೆ. ಉಳಿದಿರೋ ಸಾಕಾನೆಗಳು ಓಡೋಗ್ತವೆ ಅಲ್ಲಿಂದ, ಇಲಾಖೆಯವರು ಓಡೋಗ್ತಾರೆ. ಯಾಕಂದರೆ ಪ್ರಾಣ ಭಯ, ಅದು ಕಾಡಾನೆ ಇದೆ. ವೈಲ್ಡ್ ಭೀಮಾ ಅಂತ ಹೇಳಿದರೆ ಒಂದು ಹೆಸರು ಮಾಡಿರುವಂಥ ಆನೆನೂ ಕೂಡ, ಅದು ಕೂಡ ತುಂಬ ಅಭಿಮಾನಿಗಳನ್ನ ಹೊಂದಿದೆ. ಅದರಲ್ಲೂ ಕೂಡ ನಮ್ಮ ಕಿಂಗ್ ಅಭಿಮನ್ಯು ಅದು ಬೆಂಕಿ ಇದ್ದಂಗೆ. ಎಂಥ ಕಾಡಾನೆ ಆದ್ರೂ ಕೂಡ ಅದಕ್ಕೆ ಪಳಗಿಸೋದ್ರಲ್ಲಿ ಮತ್ತು ಅದ್ರ ಜೊತೆ ಫೈಟ್ ಆಡೋದಾಗಲಿ ಮತ್ತು ಅದಕ್ಕೆ ಕೊಟ್ಟಂಥ ಜವಾಬ್ದಾರಿನ ನಿಭಾಯಿಸುವಲ್ಲಿ ನಮ್ಮ ಅಭಿಮನ್ಯು ಅಂತ ಒಂದು ಸಾಕಾನೆ ಇನ್ಯಾವುದೂ ಅಲ್ಲ. ಸಾಕಾನೆಕ್ಕಿಂತ ಒಂದು ಅದು ಕ್ಯಾಪ್ಟನ್ ಅಂತ ಹೇಳ್ಬೋದು ಅದಕ್ಕೆ. ನಮ್ಮ ಕರ್ನಾಟಕಕ್ಕೆ ಅದು ಒಂದು ಹೆಸರಾಗಿರುವಂಥ ಮತ್ತು ಅದು ಭರವಸೆ ಕೊಟ್ಟಂತಹ ಜವಾಬ್ದಾರಿನ ನಿಭಾಯಿಸುವಂಥ ಭರವಸೆನ ಉಳಿಸ್ಕೊಂಡಿರೋವಂಥ ಆನೆ. ಅದಂದರೆ ಎಲ್ಲ ಜನಗಳಿಗೂ ಕೂಡ ಅದ್ರ ಮೇಲೆ ಅಭಿಮಾನ ಜಾಸ್ತಿ ಮತ್ತು ಅಂಬಾರಿ ಹೊತ್ತಿದೆ. ಮತ್ತು ಒಂಥರ ಅದರ ಒಂದು ಶೇಪ್ ನೋಡಿದರೆ ನೋಡೋಕ್ಕೊಂಥರ ಸಣ್ಣದಾಗಿ ಕಾಣುತ್ತೆ. ಅದು ಅಂದರೆ ವೇಟ್ ಇದೆ. ನಮ್ಮ ಅಭಿಮನ್ಯು ಕೂಡ 6000 kg ಹತ್ತತ್ರ ಇದ್ದಾನೆ. ಆದರೆ ಅದನ್ನು ನೋಡಿದರೆ ದೊಡ್ಡ ಕಾಡನ್ನ ಯಾವ ರೀತಿ ಫೈಟ್ ಮಾಡುತ್ತಪ್ಪ, ನೋಡೋಕೆ ಈ ರೀತಿ ಇದೆಯಲ್ಲ ಅಂತ ನೋಡೋದ್ರಿಂದ ಅದಕ್ಕೆ ಒಂದು ಅದರ ಬಲನ, ಅದರ ಶಕ್ತಿನ ಯಾವುದೇ ರೀತಿ ತೂಕ ಮಾಡೋಕ್ಕಾಗಲ್ಲ. ಯಾಕಂತ ಹೇಳಿದರೆ ಅದರ ಒಂದು ಧೈರ್ಯ ಇದೆಯಲ್ಲ, ಯಾವುದೇ ರೀತಿ ಎಂಥ ಕಾಡನ್ನ ಬೇಕಾದ್ರೂ ಬಗ್ಸುವಂಥ ಶಕ್ತಿನ ಇರುವಂಥ ನಮ್ಮ ಅಭಿಮನ್ಯು ಆಗಿದೆ. ಅವತ್ತಿನ ದಿವಸ ಏನಾಯಿತು ಅಂತ ಹೇಳಿದರೆ ಭೀಮ ಏಕಾಏಕಿ ಬಂದಾಗ ಒಂದು 3-4 ಸಾಕಾನೆಗಳು ಓಡೋಗ್ತವೆ ಅಭಿಮನ್ಯು ಜೊತೆ ಇದ್ದಂಥ ಅಭಿಮನ್ಯು ಟೀಮಲ್ಲಿ. ಅದ್ರ ಮೇಲೆ ನಮ್ಮ ಅಭಿಮನ್ಯು ಸ್ವಲ್ಪ ಮುಂದಕ್ಕೆ ಬರ್ತಾನೆ, ಆದರೂ ಕೂಡ ನಮ್ಮ ವಸಂತಣ
ಮತ್ತೆ ಅದನ್ನು ಚಾರ್ಜ್ ಮಾಡೋಕ್ಕೆ ಭೀಮ ಬರ್ತಲೇ ಇರ್ತಾನೆ. ನಮ್ಮ ಅಭಿಮನ್ಯು ಮತ್ತೆ ತಿರುಗಿ ವಾಪಸ್ಸು ಭೀಮನ ಜೊತೆ ಫೈಟಿಗೆ ನಿಲ್ಲುತ್ತೆ. ಫೈಟಿಗೆ ನಿಂತಾಗ ಏನಾಗುತ್ತೆ ಅಂತ ಹೇಳಿದ್ರೆ ಮುಖಾಮುಖಿಯಾಗಿ ಒಂದು ಡೋಸ್ ನಮ್ಮ ಭೀಮನು ಹೊಡಿತಾನೆ, ಅಭಿಮನ್ಯುನು ಹೊಡಿತಾನೆ. ಅಷ್ಟೊತ್ತಿಗೆ ಏನು ಮಾಡ್ತಾರೆ, ಹೇರ್ ಫೈರ್ ಮಾಡ್ತಾರೆ, ಅದನ್ನು ಮತ್ತೆ ಭೀಮನ್ನ ಬೇರ್ಪಡಿಸ್ತಾರೆ. ಮತ್ತು ಭೀಮ ಏನು ಮಾಡುತ್ತೆ ಅಂತ ವೈಲ್ಡ್ ಭೀಮ ಇದು ಅಭಿಮನ್ಯು ಒಂದು ಸತಿ ಡೋಸ್ ಕೊಟ್ಟಾಗ ಅದೇನಾಗುತ್ತೆ, ಸ್ವಲ್ಪ ಮತ್ತೆ ಶಾಂತವಾಗಿ ಮತ್ತೆ ಅದು ಕಾಡಿಗೆ ಮತ್ತೆ ವಾಪಸ್ ಹೋಗ್ತಾನೆ ಭೀಮ. ಅಂದರೆ ಯಾಕಂದರೆ ಅದು ಅಭಿಮನ್ಯುಗೂ ಒಂದು ಯಾವುದೋ ಒಂದು ದೇವ್ರದ ಶಕ್ತಿ ಇದೆ ಅಂತ ನಾನು ಹೇಳ್ತೀನಿ. ಯಾಕಂತ ಹೇಳಿದರೆ ಒಂದು ನಮ್ಮ ಮೈಸೂರಲ್ಲಿರುವಂಥ ಚಾಮುಂಡಿ ಬೆಟ್ಟ, ಆ ದೇವರು ಅದು ಅಲ್ಲಿ ಪಳಗಿರುವಂಥ ಆನೆ, ಅಲ್ಲಿ ಇದ್ದಂಥ ನಮ್ಮ ಅಂಬಾರಿ ಹೊತ್ತಂಥ ಅಭಿಮನ್ಯು, ಅದಕ್ಕೆ ಯಾವುದೋ ಒಂದು ಎಷ್ಟೋ ಜನಗಳ ಪ್ರಾಣನ ಉಳಿಸೋಕ್ಕೋಸ್ಕರ, ನಮ್ಮ ಈ ಒಂದು ಜವಾಬ್ದಾರಿ ಕೆಲಸನ ನಿಭಾಯಿಸೋಕ್ಕೋಸ್ಕರ ಅದಕ್ಕೆ ಅಷ್ಟು ಧೈರ್ಯ ಅಷ್ಟು ಶಕ್ತಿ ಕೊಟ್ಟಿರ್ಬೋದು ಆ ದೇವರು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಆ ಚಾಮುಂಡೇಶ್ವರಿ ಆಶೀರ್ವಾದ ಕೂಡ ನಮ್ಮ ಅಭಿಮನ್ಯು ಮೇಲೆ ಇರಬೇಕು. ಯಾಕಂತ ಹೇಳಿದರೆ ಅಷ್ಟು ಒಂದು ಕಾಡಾನೆನ ಕೂಡ, ಎಷ್ಟೇ ದೈತ್ಯಕಾರದ ಕಾಡಾನೆ ಆಗಲಿ, ಧೈರ್ಯ ಮಾಡಿ ಅದನ್ನು ಮುಂದೆ ನುಗ್ಗಿ ನಾನು ಹೊಡಿತೀನಿ ಅದಕ್ಕೆ ಅಂತ ಧೈರ್ಯ ಮಾಡೋದೇ ಒಂದು ಶಕ್ತಿ. ಆ ಥರದ್ರಲ್ಲಿ ನಮ್ಮ ಅಭಿಮನ್ಯು ಕೊಟ್ಟಂಥ ಕೆಲಸನ ತುಂಬ ಚೆನ್ನಾಗಿ ನಿಭಾಯಿಸಿದ. ಅವತ್ತಿನ ದಿವಸ ನಮ್ಮ ವೈಲ್ಡ್ ಭೀಮ ಬೇರೆ ಕಡೆಗೆ ಹೋಗ್ತಾನೆ, ಹೇರ್ ಫೈರ್ ಮಾಡ್ತಾರೆ, ಅದ್ರ ಮೇಲೆ ನಮ್ಮ ಅಭಿಮನ್ಯು ಆರಾಮಾಗಿ ಬರ್ತಾನೆ, ಭೀಮನೂ ಕೂಡ ಬೇರ್ಪಡುತ್ತೆ ಅಂತ ಹೇಳ್ತೀನಿ. ಯಾಕಂದರೆ ಸ್ವಲ್ಪ ಜನ ಹೇಳ್ತಾರೆ ಅವತ್ತು ವೈಲ್ಡ್ ಭೀಮ ಬಂದು ಅಭಿಮನ್ಯು ಮೇಲೆ ಅಟ್ಯಾಕ್ ಮಾಡ್ದ ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು, ಸರಿಯಾದ ಮಾಹಿತಿ ಇರೋದಿಲ್ಲ. ಯಾಕಂದರೆ ಅಟ್ಯಾಕ್ ಆಗಿದ್ದು ಸತ್ಯ. ನಮ್ಮ ಅಭಿಮನ್ಯು ಕೂಡ ಅದಕ್ಕೆ ಒಂದು ಡೋಸ್ ಕೊಡ್ತಾನೆ, ನಮ್ಮ ಭೀಮನೂ ಕೂಡ ಕೊಡ್ತಾನೆ. ಅದ್ರ ನಂತರ ಇಲಾಖೆಯವರು ಕೂಡ ಬೇರ್ಪಡಿಸುವಂಥ ಕೆಲಸ ಮಾಡ್ತಾರೆ. ಮತ್ತೆ ವೈಲ್ಡ್ ಭೀಮನೇ ತಾನಾಗೆ ಅದು ತನ್ನ ಪಾಡಿಗೆ ತಾನು ಮತ್ತೆ ವಾಪಸ್ ಹೋಗ್ತಾನೆ ಅಂತ ಹೇಳ್ತೀನಿ ಚೇತನ್. ಸರ್, ಈಗ ಆಗಿದ್ದ ಶಕ್ತಿ ಇವಾಗ ನಮ್ಮ ವೈಲ್ಡ್ ಭೀಮಂಗೆ ಇಲ್ವಾ ಸರ್ ಇವಾಗ? ಏನಂದರೆ ನೋಡಿ, ವೈಲ್ಡ್ ಭೀಮನ್ಗೆ ಒಂದು 3-4 ಅದು ಆವಾಗಿದ್ದಿದ್ದು ಭೀಮನ್ಗೂ ಈಗಿರೋ ಭೀಮನ್ಗೂ ತುಂಬ ವ್ಯತ್ಯಾಸ ಇದೆ. ಯಾಕಂತ ಹೇಳಿದರೆ ಅವತ್ತು ಯಾವುದೇ ರೀತಿ ಬಲಿಷ್ಠ ಇದ್ದಂಥ ನಮ್ಮ ಭೀಮ, ವೈಲ್ಡ್ ಭೀಮ, ಇವತ್ತು ನೋಡಿ ಒಂದು ಸತಿ ಅದಕ್ಕೆ ಗಾಯ ಆದ ಸಂದರ್ಭದಲ್ಲಿ ಅದನ್ನು ಅರವಳಿಕೆ ಕೊಟ್ಟು ಅದನ್ನು ಟ್ರೀಟ್ಮೆಂಟ್ ಮಾಡೋಕ್ಕಂತ ಹೋಗ್ತಾರೆ. ಆ ಸಂದರ್ಭದಲ್ಲೂ ಕೂಡ 3-4 ಡಾಟ್ನ ಹೊಡಿತಾರೆ, ಅರವಳಿಕೆನ ಹೊಡಿತಾರೆ. ಅದ್ರ ನಂತರ ಅದೇ ರೀತಿ ಬಿಡ್ತಾರೆ, ಅದಕ್ಕೆ ರಿಟರ್ನ್ ಏನೂ ಇರಲ್ಲ. ಯಾಕಂದರೆ ಅವತ್ತು ನಮ್ಮ ವೆಂಕಟೇಶಣ್ಣರ ಸಾವಾಗುತ್ತೆ, ಅದೊಂದು ಬೇಜಾರಾದ ಸಂಗತಿ. ಆಕಸ್ಮಿಕವಾಗಿ ಅದು ಇದಾಗುತ್ತೆ, ನನ್ನ ಮೇಲೆ ಏನೋ ಮಾಡಕ್ಕೆ ಬಂದಿದ್ದಾರೆ ಅಂತ ನಮ್ಮ ವೈಲ್ಡ್ ಭೀಮ ಅವ್ರ ಮೇಲೆ ದಾಳಿ ಮಾಡುತ್ತೆ. ಅದಾದ ನಂತರ ಏನಾಗುತ್ತೆ, ವಿಕ್ರಾಂತ್ ಕಾರ್ಯಾಚರಣೆ ಸಂದರ್ಭದಲ್ಲೂ ಕೂಡ ಅವ್ರ ಮೇಲೆ ಒಂದು ಡಾಟ್ ಆಗುತ್ತೆ. ಯಾಕಂದರೆ ವಿಕ್ರಾಂತ್ ಕಾರ್ಯಾಚರಣೆಗೆ ಅಡ್ಡಿಪಡಿಸ್ತಿದ್ದ ನಮ್ಮ ಕಾಡಾನೆ ಭೀಮ ಅಂತ ಹೇಳ್ಬಿಟ್ಟು ಅವತ್ತು ವಿಕ್ರಾಂತ್ನ ಸೇಫ್ ಮಾಡೋಕ್ಕೋಸ್ಕರ ಕನ್ನಳ್ಳಿ ಫಾರೆಸ್ಟಲ್ಲಿ ಕಾರ್ಯಾಚರಣೆ ಇಟ್ಕೊಂಡಿದ್ರು. ಅಲ್ಲೂ ಬರೋದು ಅಡ್ಡಿಪಡಿಸುತ್ತೆ. ಮತ್ತೆ ಭೈರದೇವರ ಗುಡ್ಡ ಬಾಳ್ಗುಲಿಗೆ ಬರುತ್ತೆ. ಅದ್ರ ನಂತರ ಅಲ್ಲೇನು ಮಾಡ್ತಾರೆ, ಅರಣ್ಯ ಇಲಾಖೆಯವರು ಒಂದು ಪ್ಲ್ಯಾನ್ ಮಾಡ್ತಾರೆ. ಏನು ಅಡ್ಡಿಪಡಿಸ್ತಿದ್ಯೋ ಈಗ ಕಾಡಾನೆ ಭೀಮನನ್ನೇ ಒಂದು ಸತಿ ಅರವಳಿಕೆ ಕೊಟ್ಟು ಒಂದೇ ಕಡೆ ನಿಲ್ಲಿಸಿ ವಿಕ್ರಾಂತ್ನ ಆರಾಮಾಗಿ ಕಾರ್ಯಾಚರಣೆನ ಮುಗಿಸ್ಬೋದು ಅಂತ ಹೇಳ್ಬಿಟ್ಟು ಅವ್ರು ಏನು ಮಾಡ್ತಾರೆ, ಅರಣ್ಯ ಇಲಾಖೆಯವರು ಅದ್ರ ಮೇಲೆ ಮತ್ತೆ ಡಾಟ್ ಮಾಡ್ತಾರೆ. ಡಾಟ್ ಮಾಡಿದ್ಮೇಲೆ ಒಂದೇ ಕಡೆ ನಿಂತು ಅದು ಕೂತ್ಕೊಳ್ಳುತ್ತೆ. ಅದಕ್ಕೆ ಒಂದು ಕಾಯಕ್ಕೋಸ್ಕರ ಒಂದು ಟೀಮ್ನ ಬಿಟ್ಟಿರ್ತಾರೆ, ಮತ್ತೆ ರಿಟರ್ನ್ ಕೊಡ್ತಾರೆ. ಯಾಕೆ ಹೇಳ್ತಾ ಇದ್ದೀನಿ ಈ ಮಾತಂತ ಹೇಳಿದರೆ, ಈ ಅರವಳಿಕೆ ಕೊಟ್ಟು ಹಲ್ಸುಲ್ಗೆ ಗ್ರಾಮದಲ್ಲಿ ಹೊಸೂರು ಅನ್ನೋ ಭಾಗದಲ್ಲಿ ಕಾಂತಿ ಅನ್ನೋ ಒಂದು ಹೆಣ್ಣಾನೆನ ರೇಡಿಯೋ ಕಾಲರ್ ಅಳವಡಿಕೆ ಮಾಡೋಕ್ಕಂತ ಹೆಬ್ನಳ್ಳಿ ಹತ್ರ ಡಾಟ್ ಮಾಡಿದರು. ಅಲ್ಲಿಂದ ಡಾಟ್ ಮಾಡಿದ್ರು ಕೂಡ ಎಷ್ಟೋ ಕಿಲೋಮೀಟ್ರ್ ದೂರ ಬಂದು ಅದು ಹಲ್ಸುಲ್ಗೆ ಭಾಗಕ್ಕೆ ಬಂತು. ಯಾವುದು, ಕ್ರಾಂತಿ ಅನ್ನೋ ಕಾಡಾನೆ. ಅದನ್ನು ಏನು ಮಾಡ್ತಾರೆ, ರೇಡಿಯೋ ಕಾಲರ್ ಹಾಕಿ ಬಿಡ್ತಾರೆ. ಬಿಟ್ಟ ನಂತರ ಅದು 3 ತಿಂಗಳಿಗೆ ಅದರ ಡೆತ್ ಆಗುತ್ತೆ. ಅದರ ಪರಿಣಾಮ ನೋಡಿ, ಅರವಳಿಕೆ ಪರಿಣಾಮ, ಒಂದು ಹೆಣ್ಣಾನೆ ಎಷ್ಟು ಹೈಟು ಫಿಟ್ಟು ಇತ್ತು ಅಂತ ಹೇಳಿದರೆ ತುಂಬ ಚೆನ್ನಾಗಿತ್ತು ಆ ಹೆಣ್ಣಾನೆ. ಆ ಹೆಣ್ಣಾನೆ ಜೀವನೇ ಅರವಳಿಕೆಯಿಂದ ಹೋಗುತ್ತೆ. ಹಾಗಾಗಿ ಅರವಳಿಕೆ ಕೊಟ್ಟರೆ ಎಲ್ಲ ಒಂದು ಮನುಷ್ಯನ ಒಂದು ಶಕ್ತಿ ಯಾವ ರೀತಿ ಕುಗ್ಸೋತೋ ಅದೇ ರೀತಿ ಒಂದು ಕಾಡಾನೆಗೆ ಅರವಳಿಕೆ ಕೊಡೋದ್ರಿಂದ ಅದರ ಒಂದು ಶಕ್ತಿ ಎಲ್ಲ ಹೋಗುತ್ತೆ. ಯಾಕಂದರೆ ಈಗ ಭೀಮನ್ನ ನೋಡೋಕ್ಕೋಸ್ಕರ ನೋಡಿ, ಕ್ಯಾಪ್ಟನ್ ಜೊತೆ ಫೈಟ್ ಮಾಡಿ ಹೋದ ವರ್ಷ ಒಂದು ದಿವಸ ಫೈಟ್ ಮಾಡಿ ಮಾರನೇ ದಿವಸ ಕ್ಯಾಪ್ಟನ್ ಓಡೋಗಿತ್ತು. ದಂತನೂ ನಮ್ಮ ಭೀಮ ಕಳ್ಕೊಳ್ಳಿಲ್ಲ, ಆರಾಮಾಗಿತ್ತು, ಚೆನ್ನಾಗಿತ್ತು, ಮದ ತುಂಬ ಇತ್ತು. ಆದರೆ ಈ ಸತಿ ಒಂದು ಫೈಟಲ್ಲಿ ದಂತನೇ ಕಳ್ಕೊಳ್ತು. ಅದ್ರ ಶಕ್ತಿ ಒಂಥರ ಕುಗ್ಗಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು. ಯಾಕಂತ ಹೇಳಿದರೆ ಅದ್ರ ಶಕ್ತಿ ಅರವಳಿಕೆಯಿಂದ ಕುಗ್ತಾ ಇದೆ. ಮತ್ತು ಶಕ್ತಿ ಬಲಿಷ್ಠ ಇದ್ದಿದ್ದು ಈಗ ಒಂದು ತಾಕತ್ತೆಲ್ಲ ಅದ್ರದ್ದು ಕಮ್ಮಿ ಆಗ್ತಾ ಬಂದಿದೆ ಅನ್ನೋದೇ ಒಂದು ಬೇಜಾರಾದ ಸಂಗತಿ. ಅರವಳಿಕೆಯಿಂದ ಆಗುವಂಥ ಎಫೆಕ್ಟ್ಗಳು ನಾನು ಏನು ಹೇಳ್ತೀನಿ ಅಂತ ಹೇಳಿದರೆ, ನನ್ನ ಅನಿಸಿಕೆಯಲ್ಲಿ ಇನ್ನು ಮುಂದೆ ಈ ಕಾಡಾನೆ ಕಾರ್ಯಾಚರಣೆ ಮಾಡೋದು, ಒಂದು ಆನೆನ ಹಿಡ್ಕೊ ಹೋಗೋದು, ಪಳಗ್ಸೋದು, ಅದು ಮಾಮೂಲಿ ಇಲ್ಲಿ ದಂಧಲೆ ಮಾಡ್ತಾ ಇದೆ ಅಂತ ಕಾರ್ಯಾಚರಣೆ ಮಾಡೋದ್ರಿಂದ ಏನು ಪ್ರಯೋಜನ ಇಲ್ಲ. ಒಂದು ಆನೆ ಹಿಡ್ಕೋ ಹೋದ್ರೆ 10 ಆನೆ ಬರ್ತಾ ಇದೆ.
ಕೇರಳ ಭಾಗದಿಂದನೂ ಕೂಡ ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಒಂದಾನೆ ಹಿಡ್ಕೊ ಹೋದರೆ ಇಲ್ಲಿರೋ ಆನೆಗಳಿಗೆ ಏನು ಪ್ರಯೋಜನ ಇದೆ? ಇಲ್ಲಿರೋ ಆನೆಗಳು ಮತ್ತೆ ರೈತರ ತೋಟಗಳಿಗೆ ಬರ್ತಾ ಇದೆ, ಬೆಳೆ ನಷ್ಟ ಆಗ್ತಾ ಇದೆ ಅಂತ ಅವರ ಒಂದು ಬೇಡಿಕೆ ಏನು ಕಮ್ಮಿ ಆಗ್ತಾ ಇಲ್ಲ. ಸುಮ್ಮನೆ ಒಂದಾನೆನ ಹಿಡ್ಕೋದ್ರೂ ಪ್ರಯೋಜನ ಇಲ್ಲ. ಹಾಗಾಗಿ ಎಲ್ಲ ಮಾಡಿದರೆ ಎಲ್ಲ ಕಾಡಾನೆಗಳನ್ನ ಇಲ್ಲಿಂದ ಸೇಫ್ ಜಾಗಕ್ಕೆ ಸ್ಥಳಾಂತರ ಮಾಡಿ ಆನೆಧಾಮನ ನಿರ್ಮಾಣ ಮಾಡಬೇಕಂತ ನಾನು ಮನವಿ ಮಾಡ್ತೀನಿ. ಯಾಕಂತ ಹೇಳಿದರೆ ಸುಮ್ಮನೆ ಅರವಳಿಕೆ ಕೊಡೋದು, ಒಂದಾನೆನ ಹಿಡ್ಕೊ ಹೋಗೋದು, ಅದರ ಶಕ್ತಿ ಕುಗ್ಗೋದು, ನಮ್ಮ ಭೀಮಂದು ಕತೆ ಅದೇ ಆಗಿದೆ. ಇವತ್ತು ನಮ್ಮ ಭೀಮನಲ್ಲಿ ಇವತ್ತು ಏನು ಶಕ್ತಿ ಈಗ ಮುಂಚಿನಂಗೆ ಶಕ್ತಿ ಈಗಿಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ. ಯಾಕಂತ ಹೇಳಿದ್ರೆ ಮುಂಚೆ ಇದ್ದಿದ್ದ ಬಲಿಷ್ಠವಾದ ಆನೆ ಇವತ್ತು ಆ ಭೀಮನೇ ಬೇರೆ, ಈ ಭೀಮನೇ ಬೇರೆ. ಯಾಕಂದ್ರೆ ಅದ್ರ ಬೆನ್ಮೂಳೆ ಸಮೇತ ಈಗ ಕಾಣ್ತಾ ಇದೆ. ಮುಂಚೆ ಎಲ್ಲ ಒಂದು 3-4 ವರ್ಷ ಹಿಂದೆ ಭೀಮನ್ ನೋಡಿದ್ರೆ ಅದರ ಎದೆ, ಅದರ ಬಾಡಿ ಹಿಂದ್ಗಡೆ ಅದರ ಒಂದು ಬೆನ್ನು ಯಾವ ರೀತಿ ಇದೆ ಅಂದರೆ ಒಂದು ಮೂಳೆ ಕಾಣ್ತಾ ಇರಲಿಲ್ಲ ನಮ್ಮ ಭೀಮ, ವೈಲ್ಡ್ ಭೀಮಂದು. ಇವತ್ತೇನಾಗಿದೆ, ಆ ಅರವಳಿಕೆಯಿಂದನೇ ಮತ್ತೆ ಈಗ ಅದ್ರ ಶಕ್ತಿ ಎಲ್ಲ ಕುಗ್ಗೋಗಿದೆ ಅಂತ ನಾನು ಹೇಳ್ತೀನಿ. ಯಾಕಂದರೆ ಮತ್ತೆ ಇದು ಕಾರ್ಯಾಚರಣೆ ಮಾಡೋದು, ಅರವಳಿಕೆ ಕೊಡೋದ್ರಿಂದ ಆನೆಗಳು ಸಾಯ್ತವೆ. ತುಂಬ ಹೆವಿ ಡೋಸ್ ಆಯಿತು ಅಂದರೆ ಆನೆಗಳು ಬದುಕುಳಿಯೋದಿಲ್ಲ. 6 ತಿಂಗಳು 1 ವರ್ಷದೊಳಗಡೆ ಆನೆಗಳ ಸಾವು ಆಗುತ್ತೆ. ಅದರಲ್ಲೂ ಕೂಡ ನಮ್ಮ ಭೀಮ 2 ಸತಿ ಅರವಳಿಕೆ ಅದ್ರ ಮೇಲೆ ಡಾಟ್ ಮಾಡಿದಾಗ ಏನಾಗುತ್ತೆ ಅಂತ ಹೇಳಿದರೆ, ಈಗ ಇಲ್ಲೇ ಇದ್ದಾನೆ ನಮ್ಮ ಭೀಮ, ಮತ್ತೊಂದು ಆನೆನ ಯಾವುದಾದ್ರು ಕಾರ್ಯಾಚರಣೆ ಮಾಡೋಕ್ಕೆ ಬಂದಾಗ ಅಡ್ಡಿಪಡಿಸುವಂಥ ಮತ್ತೇನಾದರೂ ಅರವಳಿಕೆ ಕೊಟ್ಟರೆ ನಮ್ಮ ಭೀಮನ ನಾವು ಕಳ್ಕೊಬೇಕಾಗುತ್ತೆ. ಚೇತನ್, ಭೀಮನ್ಗೆ ಎಷ್ಟು ಫ್ಯಾನ್ ಫಾಲೋವಿಂಗ್ ಇದ್ದಾರೆ ಸರ್ ಈಗ? ನನ್ನ ಪ್ರಕಾರವಾಗಿ ನಾವೆಲ್ಲ ಈ ವಿಡಿಯೋಗಳನ್ನ, ವೈಲ್ಡ್ ಭೀಮನ್ ವಿಡಿಯೋಗಳನ್ನ ನಾವು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದಾಗ ಎಷ್ಟೋ ಸಾವಿರಾರು ಜನ ಮೆಸೇಜ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರೆ ಭೀಮನ್ ಬಗ್ಗೆ, ಔಟ್ ಆಫ್ ಕಂಟ್ರಿಲಿ ಭೀಮಂದು ಇದನ್ನು ಕಾಮೆಂಟ್ ಮಾಡ್ತಾರೆ. ನಾವು ಎಲ್ಲಿಂದ ಬಂತು ಅಂತ ಅವ್ರ ID ಚೆಕ್ ಮಾಡಿದರೆ ಹೊರಗಡೆ ದೇಶದ್ದು ಇರುತ್ತದು. ಹಾಗಾಗಿ ನಮ್ಮ ಕರ್ನಾಟಕದಲ್ಲಿ ಎಷ್ಟೋ ಲಕ್ಷಾಂತರ ಜನ ಅಭಿಮಾನಿಗಳು, ವೈಲ್ಡ್ ಭೀಮನ ಅಭಿಮಾನಿಗಳಿದ್ದಾರೆ. ಹಾಗಾಗಿ ನಮ್ಮ ಅಭಿಮನ್ಯುನೂ ಅದೇ. ಅಭಿಮನ್ಯು ಅಂತ ಹೇಳಿದರೆ ಅದು ಸಾಕಾನೆ ಇರ್ಬೋದು, ಅದರ ಒಂದು ಶಕ್ತಿ, ಅದರ ಒಂದು ಟ್ಯಾಲೆಂಟು, ಅದರ ಒಂದು ಧೈರ್ಯ, ಅದೆಲ್ಲ ನೋಡೋದಾದರೆ ಅದು ಬೆಂಕಿ. ಇದು ನಮ್ಮ ವೈಲ್ಡ್ ಭೀಮ ಆಗಿರ್ಬೋದು, ಅರ್ಜುನ ಆಗಿರ್ಬೋದು, ನಮ್ಮ ಅಭಿಮನ್ಯು ಆಗಿರ್ಬೋದು, ಇವೆಲ್ಲ ಒಂದು ಅಭಿಮಾನಿ ಬಳಗನೇ ಹೊಂದಿದೆ ಕರ್ನಾಟಕದಲ್ಲಿ, ನಮ್ಮ ಇಡೀ ದೇಶದಲ್ಲಿ ಅಂತಾನೆ ನಾನು ಹೇಳ್ತೀನಿ. ಯಾಕಂದರೆ ಇಂಥ ಅಭಿಮಾನಿಗಳನ್ನ ಒಂದು ಕಾಡಾನೆ ಆಗಿರ್ಬೋದು, ಸಾಕಾನೆ ಆಗಿರ್ಬೋದು, ಒಂದು ಅಭಿಮಾನನ ಪಡ್ಕೋಬೇಕಂದ್ರೆ ಅಷ್ಟು ಸುಲಭದ ಮಾತಿಲ್ಲ. ಯಾಕಂದರೆ ಕರಡಿಗೂ ಅಷ್ಟೇ, ಕರಡಿ ಇಲ್ಲಿ ಇದ್ದಂಥ ಅಗ್ರೆಸಿವ್ ಆಗಿದ್ದ, ಜನಗಳ ಪ್ರಾಣ ತಕ್ಕೊಂಡಿದ್ದ, ಆದರೂ ಕೂಡ ಎಷ್ಟು ಜನ ಅಭಿಮಾನಿಗಳಿದ್ದಾರೆ. ಅದೇ ರೀತಿ ನಮ್ಮ ವೈಲ್ಡ್ ಭೀಮನ್ಗೆ ಅಂತ ಹೇಳಿದರೆ ಎರಡನೇ ಮಾತೇ ಇಲ್ಲ ಬಿಡಿ. ಎಲ್ಲಿ ನೋಡಿದ್ರು ಭೀಮ ಭೀಮ ಅಂತ ಎಷ್ಟೋ ಜನ ಲಾಯರ್ಗಳಿದ್ದಾರೆ ಹೊರಗಡೆ. ಹುಬ್ಳಿ, ದಾವಣಗೆರೆ, ನಮ್ಮ ಉತ್ತರ ಕರ್ನಾಟಕದಿಂದ ತುಂಬ ಜನ ಮೆಸೇಜ್ಗಳನ್ನ ಮಾಡ್ತಾರೆ. ಚಿತ್ರದುರ್ಗ ನಾವು ಹಾಕೋದು, ಇಲ್ಲಿ ಹಾಕೋದು, ಇಲ್ಲಿಯ ವಿಡಿಯೋ. ಹಾಸನ ಡಿಸ್ಟಿಕಲ್ಲೇ ಯಾರು ನೋಡ್ತಾ ಇಲ್ಲ ಅಂತಲ್ಲ, ಇಡೀ ಕರ್ನಾಟಕದಿಂದ ಮೆಸೇಜ್ಗಳನ್ನ ಅದ್ರ ಬಗ್ಗೆ ಮಾಡ್ತಾರೆ. ಕಿರಣ್, ಹೇಗಿದ್ದಾನೆ ಭೀಮ, ಹೇಗಿದ್ದಾನೆ ಭೀಮ ಅಂತ ಒಂಥರ ಕುತೂಹಲದಿಲ್ಲ ಇರ್ತಾರೆ. ಮತ್ತು ಸ್ವಲ್ಪ ದಿವಸ ವಿಡಿಯೋಗಳನ್ನೇ ಹಾಕಿಲ್ಲ ಅಂತ ಹೇಳಿದರೆ ಭೀಮ ಎಲ್ಲಿದ್ದಾನೆ, ಏನಾಯಿತು ಭೀಮನ್ಗೆ ಅಂತ ಕೇಳೋರು ಇದ್ದಾರೆ. ಹಾಗಾಗಿ ಒಂದು ಭೀಮ ಚೆನ್ನಾಗಿರಬೇಕು. ಮತ್ತು ನಮ್ಮ ಅಭಿಮನ್ಯು ಕೂಡ ಅದು ಕಾರ್ಯಾಚರಣೆಗೀಗ ಭಾಗವಹಿಸಿಲ್ಲ ಅಂದ್ರೂ ಆರಾಮಾಗಿ ದುಬಾರಿಲ್ಲ, ಅದನ್ನು ಚೆನ್ನಾಗಿ ನೋಡ್ಕೋಬೇಕಂತನೂ ನಾನು ಹೇಳ್ತೀನಿ ಕಿರಣ್. ಸರ್, ಈಗ ಭೀಮ ಗೇಟ್ ಉದ್ಘಾಟನೆ ಮಾಡಿದ ಮೊನ್ನೆ, ಹೌದು, ಈಗ ಯಾವ ಕಡೆ ಭಾಗದಲ್ಲಿ ಇದ್ದಾನೆ ಭೀಮ? ಈಗ ಸಕಲೇಶ್ಪುರ ಹೈವೇಯಿಂದ ಈಚೆನೇ ಇದ್ದಾನೆ. ಮಾಗಡಿ ಎಸ್ಟೇಟ್ ಕಿರಳ್ಳಿ ಭಾಗ ಅಂತ ಬರುತ್ತೆ, ಅಲ್ಲೊಂದು ತಂಡ ಇದೆ, ಕಾಡಾನೆ ಗುಂಪು ಅಲ್ಲೊಂದಿದೆ. ಅಲ್ಲಿ ಈಗ ಅದನ್ನೇ ಹುಡ್ಕೊಂಡು ಅಲ್ಲಿಗೆ ಹೋಗಿದ್ದಾನಂತ ಈಗ ಗೊತ್ತಾಯ್ತು ಕಿರಣ್. ಯಾಕಂದರೆ ಅಲ್ಲೊಂದು ಗುಂಪು ಬಂದಿತ್ತು ನೋಡಿ. ನಮ್ಮ ಭೀಮನ್ಗೆ ಹೆಂಗೆ ಗೊತ್ತಾಯ್ತೋ ಏನೋ, ಬಿಕ್ಕೋಡಿಗೆ ಹೋದ, ಜಗ್ಬೋರ್ನಹಳ್ಳಿಲಿ ಹುಡುಕ್ದ, ಮತ್ತೆ ಬಿಕ್ಕೋಡಿಂದ ವಾಪಸ್ಸು ಗುಡ್ಬೆಟ್ಟ ಭಾಗ, ನಮ್ಮ ಅರಹಳ್ಳಿ ಭಾಗಕ್ಕೆ ಬಂತು. ಅಲ್ಲಿಂದ ಬಂದಿದ್ದೆ ಒಂದೇ ದಿವಸದಲ್ಲಿ ಅದು ನಿಲ್ಲಲ್ಲ. ಒಂದು ಸರ್ತಿ ಡಿಸೈಡ್ ಮಾಡ್ತು ಅಂದರೆ ಇಂಥ ಜಾಗಕ್ಕೆ ಹೋಗಬೇಕು, ಇಂಥವ್ರಿಗೆ ಭೇಟಿ ಆಗಬೇಕಂದ್ರೆ ಅದು ಭೇಟಿ ಆಗದಲ್ಲೇ ಬಿಡಲ್ಲ, ಅಂಥವ್ರಿಗೆ ಹುಡ್ಕೋದು. ನಮಗೇನೆ ಗೊತ್ತಿರಲಿಲ್ಲ ಈಗ ಸಕಲೇಶ್ಪುರ ಭಾಗದಲ್ಲಿ ಒಂದು ಗುಂಪಿದೆ ಆನೆದು ಅಂತ. ಇದು ನಮ್ಮ ಭೀಮ ಹೋಗಿ ಹೋಗಿ ಆ ಗುಂಪಲ್ಲಿ ಈಗ ಇದ್ದಾನೆ. ಅಲ್ಲಿಂದ ಮತ್ತೆ ವಾಪಸ್ ಕರ್ಕೊಂಡು ಇಲ್ಲಿಗೆ ಬರ್ತಾನೆ ಅನ್ನೋದು ಒಂದು ಅನಿಸಿಕೆ ಇದೆ. 2-3 ದಿವಸದಲ್ಲಿ ಮತ್ತೆ ವಾಪಸ್ ಬರ್ತಾನೆ. ಈಗ ಹತ್ತತ್ರ ಬರ್ತಾ ಇದ್ದಾನೆ. ಈಗ ನಿಮ್ಗೆ ಈ ತರ ಮೆಸೇಜ್ ಎಲ್ಲ ಯಾರು ಕೊಡ್ತಾರೆ ಸರ್ ನಿಮ್ಗೆ? ಈ ತರ ಭೀಮ ಅಲ್ಲಿದ್ದಾನೆ, ಪೆನ್ಸಿಲ್ ಕೋರೆ ಇಲ್ಲಿದೆ, ಬೀಟಮ್ಮ ಗ್ಯಾಂಗ್ ಇಲ್ಲಿದೆ. ಬೀಟಮ್ಮಗೆ ರೇಡಿಯೋ ಕಲರ್ ಹಾಕಿರ್ತಾರೆ, ಓಕೆ. ಹೌದು, ಈ ಗಂಡಾನೆಗಳನ್ನ ಇಲ್ಲೇ ಇದೆ, ಈ ಭಾಗದಲ್ಲಿ ಇದೆ ಅಂತ ಯಾವ ತರ ನೀವು? ಈಗ ಸ್ವಲ್ಪ ಜನಕ್ಕೆ ಪೆನ್ಸಿಲ್ ಕೊರೆ ಯಾವುದು, ಕರಡಿ ಯಾವುದು, ಕರಡಿ ಅಂದರೆ ಈಗ ಬಬ್ರು ವಾಹನ. ಈಗ ಹಿಂದೆನೂ ಅಷ್ಟೇ ನಾವೆಲ್ಲ ಒಂದು ಗುರ್ತಿಟ್ಕೊಂಡಿದ್ದೀವಿ. ಆನೆ ಹತ್ರ ನೋಡಿ ನಮ್ಮ ಭೀಮ ಹೈಟು ಫಿಟ್ಟು ಬರೀ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಇದು ನಮ್ಮ ಕಾಡಾನೆ ಭೀಮ ಅಂತ ಹೇಳಿ. ಅದಕ್ಕೆ ಕಿವಿ ಚೂರು ಕಟ್ ಮಾಡ್ದಂಗೆ ಅದರ ಕಿವಿನ ಇದಾಗಿದೆ, ಹರಿದಿದೆ. ಅದ್ರ ನಂತರ ನಮ್ಮ ಕರಡಿ ಆಗಿರ್ಬೋದು, ಪೆನ್ಸಿಲ್ ಕೊರೆ ಆಗಿರ್ಬೋದು, ಬೀಟಮ್ಮ ಆಗಿರ್ಬೋದು, ಭುವನೇಶ್ವರಿ, ಓಲ್ಡ್ ಬೆಲ್ಟು, ಮತ್ತು ಬೀಟಮ್ಮ 2 ಅಂತ ಇದೆ. ಅದೆಲ್ಲ ಹೆಂಗೆ ಗುರ್ತಿಡಿತೀವಿ ಅಂತ ಹೇಳಿದರೆ ನಮಗೆ ಗೊತ್ತಾಗುತ್ತೆ. ಬೀಟಮ್ಮ ಅಂತ ಹೇಳಿದರೆ ದೊಡ್ಡದಾಗಿದೆ, ಅದು ಒಂದು ಹೈಟು ಗಂಡಾನೆ ಥರ ಇದೆ ಅದು.
ಅದಕ್ಕೆ ಕ್ವಾರೆ ಮಾತ್ರ ಇಲ್ಲ, ಹೆಣ್ಣಾನೆ ಅದು ಸೀನಿಯರ್, ನಮ್ಮ ಇಡೀ ಗುಂಪಿಗೆ ಅದು ಸೀನಿಯರ್ ಇದೆ ಬೀಟಮ್ಮ. ಅದ್ರ ನಂತರ ಭುವನೇಶ್ವರಿ ಸೆಕೆಂಡ್ ಪೊಸಿಷನಲ್ಲಿ, ಬೀಟಮ್ಮ 1, ಬೀಟಮ್ಮ 2 ಅಂತ ಬರುತ್ತೆ. ಬೀಟಮ್ಮ 2 ಅಂದರೆ ಅದಕ್ಕಿಂತ ಸ್ವಲ್ಪ ಸಣ್ಣ ಬರುತ್ತೆ, ರೇಡಿಯೋ ಕಲರ್ ಹಾಕಿದ್ದಾರೆ ಅದಕ್ಕೆ. ಮತ್ತು ಈಗ ಪೆನ್ಸಿಲ್ ಕ್ವಾರೆ ಅಂದರೆ ಅದ್ರ ಚೂಪಾಗಿ ಹಿಂಗಿದೆ ಪೆನ್ಸಿಲ್ ಕ್ವಾರೆ ಅಂತ, ಅದು ಕರಡಿಗೆ ಒಟ್ಟಿಗಿದ್ದು, ಕರಡಿಗಿಂತ ಕ್ವಾರೆ ಸ್ವಲ್ಪ ಉದ್ದವಾಗಿದೆ, ಹಾಗಾಗಿ ಅದಕ್ಕೆ ಪೆನ್ಸಿಲ್ ಕ್ವಾರೆ ಅಂತ ನಾವು ಹೆಸರಿಟ್ಟಿದ್ದೀವಿ. ಸ್ವಲ್ಪ ಜನಕ್ಕೆ ಗೊತ್ತಾಗಲ್ಲ, ಸ್ವಲ್ಪ ರೈತರಿಗೂ ಗೊತ್ತಾಗಲ್ಲ ಯಾವ ಆನೆ ಯಾವುದೋ ಒಂಟಿ ಸಲ್ಗ ಬಂದಿದೆ ಅಂತ ಹೇಳ್ತಾರೆ. ಆವಾಗ ನಾವೇನು ಮಾಡ್ತೀವಿ, ಆ ತೋಟಕ್ಕೆ ಹೋಗ್ತೀವಿ, ಆ ತೋಟಕ್ಕೆ ಹೋದಾಗ ಅದಕ್ಕೆ ನೋಡಿದ ತಕ್ಷಣ ನಮಗೆ ಗೊತ್ತಾಗುತ್ತೆ, ಅದು ಜನಗಳಿಗೆ ತಿಳಿಸುವಂಥ ಕೆಲಸನೂ ಮಾಡ್ತೀವಿ. ಇದು ಪೆನ್ಸಿಲ್ ಕೊರೆನೆ, ಇದು ಬೀಟಮ್ಮ, ಇದು ಭುವನೇಶ್ವರಿ ಅಂತ. ಆಮೇಲೆ ರೇಡಿಯೋ ಕಾಲರ್ ಕೂಡ ಅಳವಡಿಕೆ ಮಾಡಿದ್ದಾರೆ. ನಮ್ಮ ಅರಣ್ಯ ಇಲಾಖೆಯವರು, ಹಾಸನ ಜಿಲ್ಲೆಯವರು ಏನು ಮಾಡ್ತಾರೆ, ಆ ರೇಡಿಯೋ ಕಾಲರ್ ಮುಖಾಂತರ ಇಂಥ ಜಾಗದಲ್ಲಿ ಇಂಥ ಆನೆ ಇದೆ ಅಂತ ಮೆಸೇಜ್ ಮೂಲಕ ಎಲ್ಲ ರೈತರಿಗೆ ತಿಳಿಸುವಂಥ ಕೆಲಸನೂ ಮಾಡ್ತಾರೆ. ಮತ್ತು ರೈತರು ಏನು ಮಾಡ್ತಾರೆ ಅಂತ ಹೇಳಿದರೆ, ಬೆಳಿಗ್ಗೆ ನೋಡಿ ಈ ತೋಟದ ಒಳಗಡೆ ಬರಬೇಕಂದ್ರೆ ಇಲಾಖೆಯವರು ಯಾರೂ ಬರಲ್ಲ. ಈಗ ಒಂದು ಕಡೆ ಇದ್ದಿದ್ದಾನೆ ಇನ್ನೊಂದು ಕಡೆಗೆ ರಾತ್ರಿ ಹೊತ್ತು ರವಾನೆ ಆಗಿರುತ್ತೆ. ಆ ಸಂದರ್ಭದಲ್ಲಿ ರೈತರು ಏನು ಮಾಡ್ತಾರೆ, ಪ್ಲಾಂಟರು ಒಬ್ಬರು ಕಾಫಿ ಬೆಳೆಗಾರರು ಏನು ಮಾಡ್ತಾರೆ ಅಂದರೆ, ಸುತ್ತ ಬೇಲಿ ಸೈಡ್ ಬರ್ತಾರೆ. ಫಸ್ಟು ಸುತ್ತ ಬೇಲಿ ಸೈಡ್ ಬಂದಾಗ ಏನಾಗುತ್ತೆ, ಬೇಲಿ ಈಗ ಆನೆ ಇರೋ ಕಾರಣ ಏನು ಮಾಡ್ತಾರೆ, ಬೇಲಿ ಆವಾಗಿಂದ ಆವಾಗ ಹಾಕಿಬಿಡ್ತಾರೆ ಆನೆ ಹತ್ತಿರದಲ್ಲಿದೆ ಅಂದರೆ. ಯಾಕಂದರೆ ಆನೆ ಬಂದಿದ್ದು ಗೊತ್ತಾಗುತ್ತೆ, ದಾಟಾಡೋ ಜಾಗ ಗೊತ್ತಾಗುತ್ತೆ, ಕೆಲಸ ಕೊಡಲ್ಲ, ಜನಗಳಿಗೆ ಕೆಲಸನ ಸ್ಟಾಪ್ ಮಾಡ್ತಾರೆ. ಮತ್ತೆ ಬೆಲ್ಟ್ ಇಲ್ದರೆ ಇರುವಂಥ ಕಾಡಾನೆ ಗುಂಪಿರುತ್ತೆ, ಅದು ಬಂದಾಗ ಇಲಾಖೆಯವರಿಗೂ ಗೊತ್ತಿರಲ್ಲ, ಯಾರಿಗೂ ಗೊತ್ತಿರಲ್ಲ, ಎಲ್ಲಿಂದ ಬಂದಿದೆ ಯಾವಾಗ ಬಂದಿದೆ ಅಂತಲೂ ಗೊತ್ತಿರಲ್ಲ. ಆ ಸಂದರ್ಭದಲ್ಲಿ ರೈತರು ಮತ್ತು ಈಗ ಸಾರ್ವಜನಿಕರು ಓಡಾಡುವಂಥ ಜಾಗ ಎಲ್ಲರೂ ಆನೆ ದಾಟಿದರೆ ಇಂಥ ಕಡೆ ಆನೆ ದಾಟ್ತು ಅಂತ ಇಮಿಡಿಯೇಟಾಗಿ ನಮ್ಮಂಥವ್ರಿಗೆ ಕಾಲ್ ಮಾಡಿ ಹೇಳಿಬಿಡ್ತಾರೆ. ಆವಾಗ ನಾವು ಏನು ಮಾಡ್ತೀವಿ, ಅಲ್ಲಿ ಹೋಗಿ ನೋಡಿಬಿಟ್ಟು ಅದನ್ನು ಇಲಾಖೆಗೆ ಆ ಮೆಸೇಜ್ನ ರವಾನೆ ಮಾಡ್ತೀವಿ ಮತ್ತು ಗ್ರೂಪ್ಗಳಲ್ಲಿ ಹಾಕಿಬಿಡ್ತೀವಿ.